ಇನ್ನು ರಾಜ್ಯಾಧ್ಯಕ್ಷರ ಚುನಾವಣೆ ವೇಳೆ ಯತ್ನಾಳ್ಗೆ ಬಿಗ್ ಶಾಕ್ ಎದುರಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆ ಮತ್ತೊಮ್ಮೆ ನೋಟಿಸ್ ಜಾರಿ ಮಾಡಲಾಗಿದೆ. ಕೇಂದ್ರ ಶಿಸ್ತು ಸಮಿತಿಯಿಂದ ಶಾಸಕ ಯತ್ನಾಳ್ಗೆ ನೋಟಿಸ್ ನೀಡಲಾಗಿದೆ. ನೋಟಿಸ್ ನೀಡಿದ ಬೆನ್ನಲ್ಲೇ ರೆಬಲ್ ನಾಯಕರಿಗೆ ಕೂಡ ಆತಂಕ ಶುರುವಾಗಿದೆ. ನೋಟಿಸ್ನಿಂದ ತಟಸ್ಥ ಬಣಕ್ಕೂ ಕೂಡ ಹೈಕಮಾಂಡ್ ಬಿಸಿ ಮುಟ್ಟಿಸಿದೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ್ರ BY ವಿಜಯೇಂದ್ರ ಅನ್ನೋದು. ಯಾಕಂದ್ರೆ ಸದ್ಯ ಈ ಬೆಳವಣಿಗೆ ಗಮನಿಸ್ತಾ ಇದ್ರೆ ಅಂಥದ್ದೇ ಒಂದು ಲೆಕ್ಕಾಚಾರದ ಹಕ್ಕು ಕಾಣ್ತಾ ಇದೆ. ಬಿಜೆಪಿಯಲ್ಲಿ ಭಿನ್ನಮತೀಯ ಚಟುವಟಿಕೆಗಳು ಹೆಚ್ಚಾಗಿತ್ತು. ಈಗಾಗಲೇ ದೆಹಲಿಗೆ ಹೋಗಿ ತಮ್ಮ ಅಸಮಾಧಾನ ಏನು ಅನ್ನೋದನ್ನು ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಅಂತ ನಾಯಕರ ಟೀಮ್ ಅಲ್ಲೇ ಬೀಡು ಬಿಟ್ಟಿತ್ತು. ರಾಜ್ಯಾಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಇದೆಲ್ಲದರ ನಡುವೆ ಈಗ ಯತ್ನಾಳ್ರಿಗೆ ಮತ್ತೊಂದು ನೋಟಿಸ್ ಜಾರಿ ಮಾಡಲಾಗಿದೆ. ಈ ಬೆಳವಣಿಗೆ ಹೇಗೆ ಅಂದರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಾಗಿ, ಒಂದು ತಟಸ್ಥ ಬಣಕ್ಕೂ ಅದರಿಂದ ಒಂದು ಸಂದೇಶ, ಮತ್ತೊಂದು ಯತ್ನಾಳ್ರ ಮುಂದಾಳತ್ವದಲ್ಲಿ ಯಾರೆಲ್ಲ ಈ ರೀತಿ ತಮ್ಮ ಭಿನ್ನಮತ ಅಸಮಾಧಾನವನ್ನು ಬಹಿರಂಗವಾಗಿ ತೋಡ್ಕೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಪರೋಕ್ಷ ಸಂದೇಶ ರವಾನೆ ಮಾಡಿದ ಹಾಗೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಗಣಪತಿ. ಈಗ ಯತ್ನಾಳ್ರಿಗೆ ನೋಟಿಸ್ ಜಾರಿ ಮಾಡಿರೋದು ಬಿಜೆಪಿಯಲ್ಲಿನ ಈ ಭಿನ್ನಮತೀಯರೆಲ್ಲರಿಗೂ ಕೂಡ ಒಂದು ಸ್ಪಷ್ಟ ಸಂದೇಶ ರವಾನೆನಾ ಅಂತ? ವಿಜಯ್, ಖಂಡಿತ. ಯಾಕಂತಂದ್ರೆ ವಿಜೇಂದ್ರ ಅವರಿಗೆ ಸ್ವಪಕ್ಷದಲ್ಲೇ ಎರಡು ತಂಡಗಳು ವಿರೋಧವಾಗಿ ಕೆಲಸವನ್ನ ಮಾಡ್ತಾ ಇತ್ತು. ನೇರವಾಗಿ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ದೂರುಗಳನ್ನ ಕೊಡ್ತಾ ಇತ್ತು. ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು, ಈ ರಾಜ್ಯಾಧ್ಯಕ್ಷರು ನಮಗೆ ಬೇಡ ಅನ್ನೋದು ಒಂದಷ್ಟು ಒತ್ತಾಯಗಳನ್ನ ಮಾಡ್ತಾ ಇತ್ತು. ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೇರವಾಗಿ ವಿಜೇಂದ್ರ ಅವರು ಹೈಕಮಾಂಡ್ ನಾಯಕರ ಮುಂದೆ ಈ ಎರಡು ಬಣಗಳ ವಿರುದ್ಧ ಒಂದಷ್ಟು ದೂರನ್ನ ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಭಿನ್ನರ ತಂಡದಲ್ಲಿ ಯತ್ನಾಳ್ ವಿರುದ್ಧ ಶಿಸ್ತು ಸಮಿತಿ ಎರಡನೇ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದು ವಿಜೇಂದ್ರ ಅವರಿಗೆ ಹೈಕಮಾಂಡ್ ಮಟ್ಟದಲ್ಲಿ ಗೆಲುವಾಗಿದ್ರು ಕೂಡ ವಿರೋಧಿ ಬಣಕ್ಕೆ ಸ್ಪಷ್ಟವಾದ ಒಂದು ಸೂಚನೆ, ಜೊತೆಗೆ ಎಚ್ಚರಿಕೆ ಕೂಡ ಹೌದು. ಅಂದ್ರೆ ಯಾವುದೇ ನಾಯಕ ಇನ್ನು ಮುಂದೆ ರಾಜ್ಯಾಧ್ಯಕ್ಷರ ಬದಲಾವಣೆ ಇರ್ಬೋದು, ಜೊತೆಗೆ ಯಡಿಯೂರಪ್ಪನವರ ಕುಟುಂಬ ಇರ್ಬೋದು, ಹಾಗೆ ಪಕ್ಷ ವಿರೋಧಿ ಚಟುವಟಿಕೆ ಕೂಡ ಯಾರೂ ಮಾಡಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಈ ಶಿಸ್ತು ಸಮಿತಿಯ ನೋಟಿಸ್ ಒಂದಷ್ಟು ಎಚ್ಚರಿಕೆಯನ್ನ ಕೊಡುತ್ತೆ. ಜೊತೆಗೆ ಭಿನ್ನರ ತಂಡದಲ್ಲಿ ಯಾವೆಲ್ಲ ನಾಯಕರಿದ್ದಾರೋ ಇವತ್ತು ಯತ್ನಾಳ್ ಜೊತೆಗೆ ನಿಲ್ಬೇಕು, ಮತ್ತೆ ಪುನಃ ಅದೇ ರೀತಿಯಾಗಿ ವರ್ತನೆ ಮಾಡ್ಬೇಕು ಅನ್ನೋದು ಕೂಡ ಒಂದಷ್ಟು ಆತಂಕ ಆ ಭಿನ್ನರ ತಂಡಕ್ಕಿರುತ್ತೆ. ಜೊತೆಗೆ ಈ ಭಿನ್ನರ ತಂಡಕ್ಕೆ ಸಪೋರ್ಟ್ ಆಗಿರುವಂತಹ ತಟಸ್ಥ ಟೀಮ್ ಏನಿತ್ತು, ಒಂದಷ್ಟು ಹಿರಿಯ ನಾಯಕರು, ಅವರು ಕೂಡ ಎಲ್ಲೋ ಒಂದ್ ಕಡೆ ಈ ಶಿಸ್ತು ಸಮಿತಿಯ ನೋಟಿಸ್ ಇಂದ ಯತ್ನಾಳ್ ಜೊತೆಗೆ ಈ ಭಿನ್ನರ ಟೀಮ್ ಜೊತೆಗೆ ನಿಲ್ಬೇಕಾ ಬೇಡವಾ ಅನ್ನೋದು ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಹೀಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯುತ್ತೆ, ಜೊತೆಗೆ ರಾಜ್ಯಾಧ್ಯಕ್ಷರು ಯಾರು ಅನ್ನೋದು ಕೂಡ ಘೋಷಣೆ ಆಗುತ್ತೆ. ಅದರ ನಡುವೆ ಈ ನೋಟಿಸ್ ಈ ಎರಡೂ ತಂಡಕ್ಕೂ ಕೂಡ ಬಿಸಿ ಮುಟ್ಟಿಸಿದ್ದು ಅಂತೂ ಸುಳ್ಳಲ್ಲ ವಿಜಯ್. ಓಕೆ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.